ವೀಕ್ಷಕರೇ, ಇಂಡಿಯನ್ ಡೈರಿ ಮಾರ್ಕೆಟ್ ಸೈಜ್ 2022ರಲ್ಲಿ $115.57 ಬಿಲಿಯನ್ ಇತ್ತು ಆ್ಯಂಡ್ ಕಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟ್ 8.94% ಇದೆ. ಸೊ ಡೈರಿಗೆ ಸಂಬಂಧಪಟ್ಟಿರೋ ಬಿಸ್ನೆಸ್ಗಳು ಪ್ರಾಫಿಟೇಬಲೇ ಆಗಿರುತ್ತೆ. ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡೋದಾದರೆ ಬೇರೆ ಔಟ್ಲೆಟ್ಗಳಿಂದನೂ ಸಪ್ಲೈ ತೊಗೊಂಡು ಸೇಲ್ ಮಾಡ್ಬೋದು. ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ಆದರೆ ಫ್ರ್ಯಾಂಚೈಸಿ ತೊಗೊಂಡ್ರೆ ಡೈರೆಕ್ಟ್ ಕಂಪನಿಯಿಂದನೇ ಸಪ್ಲೈ ತೊಗೊಂಡು ಸೇಲ್ ಮಾಡ್ಬೋದು. ಇನ್ನು ದೊಡ್ಡ ಕಂಪನಿ ಫ್ರ್ಯಾಂಚೈಸಿ ಕೊಡೋಕ್ಕೆ ಶುರು ಮಾಡಿದ್ದು 2001ರಲ್ಲಿ. 1000ಕ್ಕೂ ಹೆಚ್ಚು ಫ್ರ್ಯಾಂಚೈಸಿ ಔಟ್ಲೆಟ್ ಇದೆ ಇವ್ರದ್ದು. ಇವರ ಫ್ರ್ಯಾಂಚೈಸಿಗೆ ನೀವು ಅಪ್ಲೈ ಮಾಡಿದ್ರೆ 1 ರಿಂದ 2 ತಿಂಗಳೊಳಗಡೆ ಬಿಸ್ನೆಸ್ ಸೆಟಪ್ ಕಂಪ್ಲೀಟ್ ಆಗುತ್ತೆ. ದೊಡ್ಡ ಮಿಲ್ಕ್ ಫ್ರ್ಯಾಂಚೈಸಿಯ ಬಿಸ್ನೆಸ್ ಪ್ಲ್ಯಾನ್ ಹೇಗೆ ಅಂತ ನೋಡೋದಾದರೆ, ಮೊದಲು ಬಿಸ್ನೆಸ್ ಲೊಕೇಶನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಳ್ಳೆ ಕ್ರೌಡ್ ಇರೋ ಪ್ಲೇಸ್, ಜಾಸ್ತಿ ಜನ ಓಡಾಡುವಂತಲ್ಲಿ ಒಂದು ಶಾಪ್ನ ನೋಡಬೇಕು. ಆಮೇಲೆ ದೊಡ್ಡ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರ್ಯಾಂಚೈಸಿಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ವೆರಿಫಿಕೇಷನ್ ನಡೆಯುತ್ತೆ. ನಿಮ್ಮ ಶಾಪ್, ಬಿಸ್ನೆಸ್ ಲೊಕೇಶನ್, ಶಾಪ್ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆಗಿ ಫ್ರ್ಯಾಂಚೈಸಿ ಅಪ್ರೂವ್ ಆಗುತ್ತೆ. ಅದಾದ ನಂತರ ಶಾಪ್ ಸೆಟಪ್ ಎಲ್ಲ ಮಾಡ್ಕೊಳ್ಬೇಕು. ಎಲ್ಲ ಕಂಪ್ಲೀಟ್ ಸೆಟಪ್ ಆದಮೇಲೆ ಪ್ರಾಡಕ್ಟ್ ಸಪ್ಲೈ ಶುರುವಾಗುತ್ತೆ ಕಂಪ್ನಿ ಕಡೆಯಿಂದ. ಈ ಬಿಸ್ನೆಸ್ಗೆ ಮಟೀರಿಯಲ್ಸ್ ಏನೇನು ಬೇಕಂತ ನೋಡೋದಾದರೆ, ಶಾಪ್ ಅಂತೂ ಬೇಕು. 100 ರಿಂದ 1000 ಸ್ಕ್ವೇರ್ ಫೀಟ್ ಒಳಗೆ ಎಷ್ಟು ಗೂಡ್ಸ್ ಸಪ್ಲೈ ತೊಗೊಂಡು ಸೇಲ್ ಮಾಡ್ತೀರಾ ಅಂತ ಡಿಸೈಡ್ ಮಾಡಿಕೊಂಡು ಶಾಪ್ ಸ್ಪೇಸ್ ನೋಡಬೇಕು. ಶಾಪ್ ಸೆಟಪ್ಗೆ ಕಾಮನ್ಲಿ ರ್ಯಾಕ್ಸ್, ಶೆಲ್ಫ್ಸ್, ಕೌಂಟರ್ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಡಿಸ್ಪ್ಲೇ ಫ್ರಿಜ್ ಒಂದು ಬೇಕಾಗುತ್ತೆ, ಜೊತೆಗೆ ಒಂದು ಫ್ರೀಜರ್ ಬೇಕು. ಆಮೇಲೆ ಶಾಪ್ ಬೋರ್ಡ್ ಎಲ್ಲ ಕಂಪನಿನೇ ಪ್ರೊವೈಡ್ ಮಾಡುತ್ತೆ ಬ್ರ್ಯಾಂಡಿಂಗೋಸ್ಕರ. ಆಮೇಲೆ ಪ್ರಾಡಕ್ಟು ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಎರಡೂ ಸಪ್ಲೈ ಸಿಗುತ್ತೆ ಇಲ್ಲಿ. ಮಿಲ್ಕ್, ಘೀ, ಬಟರ್ ಮಿಲ್ಕ್, ಫ್ಲೇವರ್ಡ್ ಮಿಲ್ಕ್, ಐಸ್ ಕ್ರೀಮ್ಸ್, ಸ್ವೀಟ್ಸ್ ಈ ಎಲ್ಲ ಸ್ಟಾಕ್ಸನ್ನು ಹಾಕ್ಸ್ಕೊಂಡು ಸೇಲ್ ಮಾಡ್ಬೋದು. ನಿಮ್ಮ ಔಟ್ಲೆಟ್ನಲ್ಲಿ ಇದರ ಜೊತೆಗೆ ಔಟ್ಸೈಡ್ ಸ್ಟಾಕ್ಸನ್ನು ಇಟ್ಕೊಂಡು ಸೇಲ್ ಮಾಡ್ಬೋದು. ಮೀನ್ಸ್ ಈ ಕಿರಾಣಿ ಐಟಮ್ಸ್, ಬೇರೆ ಸ್ನ್ಯಾಕ್ಸ್, ಡ್ರಿಂಕ್ಸ್ ಎಲ್ಲ ಸೇಲ್ ಮಾಡಿದ್ರೆ ಪ್ರಾಫಿಟ್ ರೇಟ್ ಜಾಸ್ತಿ ಸಿಗುತ್ತೆ. ದೊಡ್ಡ ಮಿಲ್ಕ್ ಫ್ರ್ಯಾಂಚೈಸಿ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ ನೋಡೋದಾದರೆ, ಈ ಬಿಸ್ನೆಸ್ನಲ್ಲಿ ಶಾಪ್ ರೆಂಟ್ ಆ್ಯಂಡ್ ಡೆಪಾಸಿಟ್, ಶಾಪ್ ಸೆಟಪ್, ಫ್ರ್ಯಾಂಚೈಸಿ ಫೀಸ್, ಫ್ರೀಜರ್, ಡಿಸ್ಪ್ಲೇ ಫ್ರಿಜ್ ಈ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಬೇಕು. ಇದ್ಯಾವುದು ಫ್ರ್ಯಾಂಚೈಸಿ ಫೀಸ್ನಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಶಾಪ್ ರೆಂಟ್, ಶಾಪ್ ಸೆಟಪ್, ಫ್ರಿಜ್ ಎಲ್ಲ ನೀವೇ ಓನಾಗಿ ನೋಡ್ಕೊಳ್ಬೇಕು. ಸೊ ಶಾಪ್ ರೆಂಟ್ ಮತ್ತು ಡೆಪಾಸಿಟ್ ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಟಿ ಕಡೆ ಆದರೆ ಜಾಸ್ತಿ ಇರುತ್ತೆ, ವಿಲೇಜ್ ಸೈಡ್ ಆದರೆ ಕಡಿಮೆ ಇರುತ್ತೆ ರೆಂಟು. ಆ್ಯಾವ್ರೇಜ್ ಒಂದು 50,000 ಡೆಪಾಸಿಟು ಮತ್ತು ಫಸ್ಟ್ ಮಂತ್ ರೆಂಟ್ ಒಂದು 10,000 ಅಂತ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಶಾಪ್ನ ಸೆಟಪ್ ಮಾಡೋದಕ್ಕೆ ಶೆಲ್ಫ್, ರ್ಯಾಕ್ಸ್ ಎಲ್ಲ ಬೇಕು. ಅದಕ್ಕೆಲ್ಲ ಸೇರಿ ಒಂದು 60,000 ರೂಪಾಯಿ ಬೇಕಾಗುತ್ತೆ. ಫ್ರೀಜರ್ಗೆ ಅಂತ ಒಂದು 25,000 ರೂಪಾಯಿ ಮತ್ತು ಡಿಸ್ಪ್ಲೇ ಫ್ರಿಜ್ಗೆ ಒಂದು 35,000 ರೂಪಾಯಿ ಬೇಕು. ಇವೆಲ್ಲ ಶಾಪ್ಗೆ ಸಂಬಂಧಪಟ್ಟಿರೋ ಇನ್ವೆಸ್ಟ್ಮೆಂಟ್. ಇನ್ನು ಫ್ರ್ಯಾಂಚೈಸಿ ತೊಗೊಳ್ಳೋದಕ್ಕೆ ಬ್ರ್ಯಾಂಡಿಂಗ್ ಫೀಸ್ ಪೇ ಮಾಡಬೇಕಾಗತ್ತೆ ಕಂಪನಿಗೆ. ಬ್ರ್ಯಾಂಡಿಂಗ್ ಫೀಸ್ ಎಲ್ಲ ಕಡೆ ಒಂದೇ ರೀತಿ ಇರೋದಿಲ್ಲ. ನಿಮ್ಮ ಬಿಸ್ನೆಸ್ ಲೊಕೇಶನ್, ಏರಿಯಾ ಕ್ರೌಡ್, ಏರಿಯಾ ಸರ್ವೆ, ಆಮೇಲೆ ನಿಮ್ಮ ಶಾಪ್ನಿಂದ ಹತ್ತಿರದಲ್ಲಿ ಬೇರೆ ಫ್ರ್ಯಾಂಚೈಸಿ ಇದ್ದರೆ ಅದು ಎಷ್ಟು ದೂರದಲ್ಲಿದೆ, ಈ ಎಲ್ಲ ಫ್ಯಾಕ್ಟ್ಸ್ ಮೇಲೆ ಡಿಸೈಡ್ ಆಗುತ್ತೆ. ದೊಡ್ಡ ಮಿಲ್ಕ್ ಫ್ರ್ಯಾಂಚೈಸಿಯಲ್ಲಿ ಬ್ರ್ಯಾಂಡಿಂಗ್ ಫೀಸ್ 50,000ದಿಂದ ಸ್ಟಾರ್ಟ್ ಆಗಿ 1 ಲಕ್ಷ ರೂಪಾಯಿವರೆಗಿದೆ. ಸೊ ಟೋಟಲ್ ಆಗಿ ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ 3 ಲಕ್ಷ ರೂಪಾಯಿ ಮಿನಿಮಮ್ ಬೇಕು. ಇನ್ವೆಸ್ಟ್ಮೆಂಟ್ ಹಣಕ್ಕೆ ಡೆಫಿನೆಟ್ಲಿ ಲೋನ್ ಸಿಗುತ್ತೆ. ಶಾಪ್ ಲೈಸೆನ್ಸ್ ಮಾಡಿಸಿ ಫ್ರ್ಯಾಂಚೈಸಿ ಅಗ್ರಿಮೆಂಟ್ ಕಾಪಿ ಕೊಟ್ಟರೆ ಈಸಿಯಾಗಿ ಲೋನ್ ಸಿಗುತ್ತೆ ಬ್ಯಾಂಕ್ನಿಂದ. ಫ್ರ್ಯಾಂಚೈಸಿ ಅಗ್ರಿಮೆಂಟ್ಗೆ ಪೇ ಮಾಡೋದಕ್ಕೂ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದರೆ ಶಾಪ್ ಲೈಸೆನ್ಸ್ ಒಂದೇ ಸಾಕಾಗುತ್ತೆ. ಶಾಪ್ ಲೈಸೆನ್ಸ್ಗೇನು ಜಾಸ್ತಿ ಖರ್ಚಾಗೋದಿಲ್ಲ, ಒಂದು 2 ರಿಂದ 3 ಸಾವಿರದಲ್ಲಿ ಆಗುತ್ತೆ. ಅಥವಾ ಈ ಗೌರ್ಮೆಂಟ್ ಸ್ಕೀಮ್ಗಳ ಮುಖಾಂತರ ಲೋನ್ ತೊಗೊಳ್ಬೋದು. ಮುದ್ರಾ ಲೋನ್, ಸ್ಟ್ಯಾಂಡಪ್ ಇಂಡಿಯಾ ಅಂತೆಲ್ಲ ಲೋನ್ ಸ್ಕೀಮ್ಗಳಿದೆ. ಇನ್ನು ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ ಅಂತ ನೋಡೋದಾದರೆ, ಇಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಮೇಲೆ ಬೇರೆ ಬೇರೆ ರೀತಿ ಪ್ರಾಫಿಟ್ ಮಾರ್ಜಿನ್ ಇದೆ. ಮಿಲ್ಕ್ ಮೇಲೆ 10% ಪ್ರಾಫಿಟ್ ಸಿಗುತ್ತೆ. ಅಂದರೆ ಈಗ 1 ಲಕ್ಷ ರೂಪಾಯಿ ಬಿಸ್ನೆಸ್ ಆದರೆ ಅದರಲ್ಲಿ 10,000 ರೂಪಾಯಿ ನಿಮ್ಮ ಪ್ರಾಫಿಟ್. ಮಿಲ್ಕ್ ಐಟಮ್ಸ್ ಮೇಲೆ ಅಂದರೆ ಬಟರ್ ಮಿಲ್ಕ್, ಪನೀರ್ ಇದೆಲ್ಲ ಇರುತ್ತಲ್ಲ, ಅದ್ರ ಮೇಲೆ 15 ರಿಂದ 18%ವರೆಗಿದೆ ಪ್ರಾಫಿಟ್. ಯಾವುದೇ ಮಿಲ್ಕ್ ಫ್ರ್ಯಾಂಚೈಸಿ ಬಿಸ್ನೆಸ್ನಲ್ಲಿ ಜಾಸ್ತಿ ಪ್ರಾಫಿಟ್ ಆಗೋದೇ ಐಸ್ ಕ್ರೀಮ್ ಮತ್ತು ಸ್ವೀಟ್ಸ್ಗಳ ಮೇಲೆ. ಐಸ್ ಕ್ರೀಮ್ ಮೇಲೆ 25% ಪ್ರಾಫಿಟ್ ಮಾರ್ಜಿನ್ ಇದೆ. ಸ್ವೀಟ್ಸ್ ಮೇಲೇನೂ 25% ಪ್ರಾಫಿಟ್ ಮಾರ್ಜಿನ್ ಇದೆ. ಇಲ್ಲಿ 1 ಲಕ್ಷ ರೂಪಾಯಿ ಬಿಸ್ನೆಸ್ ಆದರೆ ಅದರಲ್ಲಿ 25,000 ರೂಪಾಯಿ ನಿಮ್ಮ ಪ್ರಾಫಿಟ್. ಎಲ್ಲ ಕನ್ಸಿಡರ್ ಮಾಡಿದ್ರೆ ಎವರೇಜ್ ಪ್ರಾಫಿಟ್ 20% ಆಗುತ್ತೆ. ಟೋಟಲ್ ಬಿಸ್ನೆಸ್ ನಿಮ್ಮ ಶಾಪ್ನಲ್ಲಿ ಒಂದು 3 ಲಕ್ಷ ರೂಪಾಯಿ ಆದರೆ 60,000 ರೂಪಾಯಿವರೆಗೆ ಪ್ರಾಫಿಟ್ ಆಗುತ್ತೆ. ಕಾಮನ್ಲಿ ಸಿಟಿ ಕಡೆ ಒಳ್ಳೆ ಮಾರ್ಕೆಟ್ ಪ್ಲೇಸ್ನಲ್ಲಿರೋ ಮಿಲ್ಕ್ ಫ್ರ್ಯಾಂಚೈಸಿ ಔಟ್ಲೆಟ್ಗಳಲ್ಲಿ 1 ಲಕ್ಷ ರೂಪಾಯಿವರೆಗೂ ಪ್ರಾಫಿಟ್ ಆಗುತ್ತೆ ವೀಕ್ಷಕರೇ. ದೊಡ್ಡ ಮಿಲ್ಕ್ ಫ್ರ್ಯಾಂಚೈಸಿ ಬಿಸ್ನೆಸ್ನಲ್ಲಿ ಡಾಕ್ಯುಮೆಂಟೇಷನ್ ಪಾರ್ಟ್ ನೋಡೋದಾದರೆ, ಫ್ರ್ಯಾಂಚೈಸಿಗೆ ಅಪ್ಲೈ ಮಾಡೋಕ್ಕೆ ಬಿಸ್ನೆಸ್ ಅಡ್ರೆಸ್ ಪ್ರೂಫ್, ರೆಂಟ್ ಅಗ್ರಿಮೆಂಟ್, ಆಮೇಲೆ ನಿಮ್ಮ ಬೇಸಿಕ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಅಂತ ಒಂದು ಬ್ಯಾಂಕ್ ಅಕೌಂಟ್ ಆ್ಯಂಡ್ ಲೋನ್ಗೆ ಅಪ್ಲೈ ಮಾಡೋದಾದರೆ ಶಾಪ್ ಲೈಸೆನ್ಸ್ ಬೇಕು ಆ್ಯಂಡ್ ಫ್ರ್ಯಾಂಚೈಸಿ ಅಗ್ರಿಮೆಂಟ್ ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಬೇಕಾಗುತ್ತೆ. ಸೊ ಈ ದೊಡ್ಡ ಫ್ರ್ಯಾಂಚೈಸಿಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡೋದಾದರೆ, ದೊಡ್ಡ ಕಂಪನಿಯ ಫ್ರ್ಯಾಂಚೈಸಿ ಸೇಲ್ಸ್ ಆಫೀಸರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಅಪ್ರೋಚ್ ಮಾಡಬೇಕಾಗತ್ತೆ. ದೊಡ್ಡ ಕಂಪನಿ ಕಾಂಟ್ಯಾಕ್ಟ್ ನಂಬರ್ ಅವರ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಅಥವಾ ಗೂಗಲಲ್ಲಿ ದೊಡ್ಡ ಮಿಲ್ಕ್ ಡೀಲರ್ಶಿಪ್ ಅಂತ ಸರ್ಚ್ ಮಾಡಿದ್ರೆ ಕಂಪನಿ ವೆಬ್ಸೈಟ್ ಸಿಗುತ್ತೆ. ಬಿಸ್ನೆಸ್ ಎನ್ಕ್ವೈರಿ ಅಂತಲೇ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವರ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ನೇಮ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಡ್ರೆಸ್ ಎಲ್ಲ ಫಿಲ್ ಮಾಡಿ, ಸಬ್ಜೆಕ್ಟ್ ಅಂತ ಇದ್ದಲ್ಲಿ ಫ್ರ್ಯಾಂಚೈಸಿ ಎನ್ಕ್ವೈರಿ ಅಂತ ಟೈಪ್ ಮಾಡಿ, ಮೆಸೇಜ್ ಅಂತ ಇದ್ದಲ್ಲಿ ಕಂಪ್ಲೀಟ್ ನಿಮ್ಮ ಕ್ವಶನ್ ಮತ್ತು ನಿಮ್ಮ ಶಾಪ್ ಬಗ್ಗೆ ಡೀಟೇಲಾಗಿ ಟೈಪ್ ಮಾಡಿ ಸಬ್ಮಿಟ್ ಮಾಡಿ. ಆಮೇಲೆ ಕಂಪ್ನಿಯವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಫ್ರ್ಯಾಂಚೈಸಿಗೆ ಅಪ್ಲೈ ಮಾಡಿದ ನಂತರ ಕಂಪ್ನಿ ಕಡೆಯಿಂದ ನಿಮ್ಮ ಬಿಸ್ನೆಸ್ ಏರಿಯಾ ಸರ್ವೆ, ಶಾಪ್ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, ಬೇರೆ ಫ್ರ್ಯಾಂಚೈಸಿಗಳಿಂದ ಇರೋ ಡಿಸ್ಟೆನ್ಸ್ ಇವೆಲ್ಲ ಚೆಕಿಂಗ್ ಆಗುತ್ತೆ. ಎಲ್ಲ ಸರಿಯಾಗಿದ್ದರೆ ಫ್ರ್ಯಾಂಚೈಸಿ ಅಪ್ರೂವ್ ಮಾಡ್ತಾರೆ.
ಫ್ರಾಂಚೈಸಿ ಅಪ್ರೂವ್ ಆಗಿ ಶಾಪಲ್ಲೇ ರೆಡಿ ಆದಮೇಲೆ ಸ್ಟಾಕ್ಸ್ ಹಾಕೋಕ್ಕೆ ಕಂಪನಿಯವರೇ ಬರ್ತಾರೆ. ಬಟ್ ಅವರ ಸೇಲ್ಸ್ ಆಫೀಸಿಂದ ಹತ್ತಿರ ಇರೋ ಶಾಪ್ಗಳಿಗೆ ಮಾತ್ರ ಕಂಪನಿಯವರೇ ಸಪ್ಲೈ ಮಾಡ್ತಾರೆ. ತುಂಬ ದೂರ ಇದೆ ನಿಮ್ಮ ಶಾಪ್ ಅಂದರೆ ನೀವೇ ಹೋಗಿ ಸ್ಟಾಕ್ಸ್ ತೊಗೊಂಡು ಬರಬೇಕಾಗತ್ತೆ. ದೊಡ್ಡ ಕಂಪನಿ ಮೇನ್ ಆಫೀಸ್ ಇರೋದು ಹೈದರಾಬಾದ್ನಲ್ಲಿ ಆ್ಯಂಡ್ ಬ್ರ್ಯಾಂಚ್ಗಳು ಬೆಂಗಳೂರು, ತುಮಕೂರು ಮತ್ತು ಹುಬ್ಬಳ್ಳಿಯಲ್ಲಿದೆ. ಇನ್ಫಾರ್ಮೇಷನ್ ಯಾವುದಾದ್ರೂ ಮಿಸ್ ಆಗಿದ್ದರೆ ಕಮೆಂಟ್ಸ್ ಡ್ರಾಪ್ ಮಾಡಿ. ಥ್ಯಾಂಕ್ ಯು ಆಲ್.